ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೋಗಿದ್ರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ತುಂಬಾ ಇಂಪಾರ್ಟೆಂಟ್ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದು ಅಂದರೆ ಮಿಸ್ಕ್ಯಾರೇಜ್ ಮತ್ತು ಅಬೋರ್ಷನ್. ಇದು ತುಂಬಾ ಸೆನ್ಸಿಟಿವ್ ಟಾಪಿಕ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಎಲ್ಲರಿಗೂ ಇದು ತುಂಬ ಡಿಫಿಕಲ್ಟ್ ಫೇಸ್ ಅಂತಲೇ ಹೇಳ್ಬೋದು. ನಮಗೆ ತುಂಬಾ ಕಷ್ಟ ಆಗುತ್ತೆ ಈ ಅಬೋರ್ಷನ್ ಅಥವಾ ಮಿಸ್ಕ್ಯಾರೇಜ್ ಆಯಿತು ಅಂತ ಅನ್ಕೊಳ್ಳೋದಕ್ಕೂ ಕೂಡ ನಮಗೆ ತುಂಬಾ ಕಷ್ಟ ಆಗುತ್ತೆ. ಅಷ್ಟೊಂದು ಸೆನ್ಸಿಟಿವ್ ಟಾಪಿಕ್. ನಾವು ಕನ್ಸೀವ್ ಆಗಿದ್ದೀವಿ ಅಂತ ತುಂಬಾನೇ ಖುಷಿಯಾಗಿರ್ತೀವಿ. ಸಡನ್ ಆಗಿ ಈ ತರ ಮಿಸ್ಕ್ಯಾರೇಜ್ ಆ ತರ ಎಲ್ಲ ಆಯ್ತು ಅಂದ್ರೆ ನಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಬೇಸಿಕ್ ನಾಲೆಡ್ಜ್ ಇರಬೇಕು. ಯಾಕೆ ನಮ್ಗೆ ಅಬೋರ್ಷನ್ ಆಯ್ತು ಅಂತ ಹೇಳಿ. ತುಂಬಾನೇ ನಾರ್ಮಲ್ ಆಗಿರುತ್ತೆ, ಎಲ್ಲಾನು ಸರಿಯಾಗಿ ಇರುತ್ತೆ. ಆದ್ರೂ ಕೂಡ ಈ ತರ ಅಬೋರ್ಷನ್ ಆಯ್ತು ಅಂತ ಹೇಳಿದಾಗ ನಮಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂತ ಮೈಂಡ್ ಸೆಟ್ ಅಲ್ಲಿ ನಾವು ಇರೋದಿಲ್ಲ. ಸೊ ಇದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಎಲ್ಲಾನು ಪಾಸಿಟಿವ್ ಆಗಿ ಆಗ್ಬೇಕು ಅಂತ ಅನ್ಕೋಬೇಕು, ಆದ್ರೆ ಸಮ್ ಟೈಮ್ಸ್ ನೆಗೆಟಿವ್ ಆಗುತ್ತೆ. ಅದಕ್ಕೂ ಕೂಡ ನಾವೊಂದು ಮೈಂಡ್ ಸೆಟ್ ಅಲ್ಲಿ ಪ್ರಿಪೇರ್ ಆಗಿರ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು ಅಂತಾನೆ ಈ ಟಾಪಿಕ್ ಮಾಡ್ತಿರೋದು. ಮೊದಲಿಗೆ ನಮಗೆ ಅಬೋರ್ಷನ್ ಯಾಕಾಗುತ್ತೆ, ಅಬೋರ್ಷನ್ ಬಗ್ಗೆ ಗೊತ್ತಾಗಿಂತ ಮುಂಚೆ ನಮಗೆ ಪ್ರೆಗ್ನೆನ್ಸಿ ಹೇಗೆ ಫಾರ್ಮ್ ಆಗುತ್ತೆ ಅಂತ ತಿಳ್ಕೊಂಡಿರ್ಬೇಕು. ಎಗ್ ಮತ್ತೆ ಸ್ಪರ್ಮ್ ಇರುತ್ತೆ, ಎಗ್ಗಿಂದನೂ ಕ್ರೋಮೋಸೋಮ್ಸ್ ಬರುತ್ತೆ, ಸ್ಪರ್ಮ್ ಇಂದನೂ ಕ್ರೋಮೋಸೋಮ್ಸ್ ಬರುತ್ತೆ. ಇವೆರಡು ಸೇರಿದಾಗ ನಮಗೆ ಬೇಬಿ ಫಾರ್ಮ್ ಆಗುತ್ತೆ. ಇದೆಲ್ಲ ಆಗ್ಬೇಕು ಅಂದ್ರೆ ಮೊದಲು ಹೆಲ್ದಿ ಆಗಿರ್ಬೇಕು, ಎಗ್ ಕೂಡ ಹೆಲ್ದಿ ಆಗಿರ್ಬೇಕು, ಸ್ಪರ್ಮ್ ಕೂಡ ಹೆಲ್ದಿ ಆಗಿರ್ಬೇಕು. ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಪರ್ಮ್ಸ್ ಅನ್ಹೆಲ್ದಿ ಆಗಿದ್ದಾಗ ಅಥವಾ ಎಗ್ ಅನ್ಹೆಲ್ದಿ ಆಗಿದ್ದಾಗ ಕ್ರೋಮೋಸೋಮ್ಸ್ ಅಲ್ಲಿ ಅಬ್ನಾರ್ಮಲಿಟೀಸ್ ಇರಬಹುದು. ಅಂದ್ರೆ ಒಂದರಲ್ಲಿ ಜಾಸ್ತಿ ಇರ್ಬೋದು ಅಥವಾ ಕಡಿಮೆ ಇರ್ಬೋದು. ಈ ತರ ಏನಾದ್ರೂ ಡಿಫೆಕ್ಟಿವ್ ಸ್ಪರ್ಮ್ ಯೂಸ್ ಮಾಡ್ಕೊಂಡು ಬೇಬಿ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ನಮ್ಮ ಬಾಡಿನಲ್ಲಿ ಹೆಲ್ದಿ ಕಾಂಪೋಸಿಷನ್ ಇಟ್ಕೊಂಡು ಯಾವ ಬೇಬಿ ಫಾರ್ಮ್ ಆಗುತ್ತೋ ಆ ಬೇಬಿ ಮಾತ್ರ ಸರ್ವೈವ್ ಆಗಿ ಮುಂದೆ ಹೋಗೋದಕ್ಕೆ ಸಾಧ್ಯ. ಒಂದು 100 ಒಂದು 10% ಯಾವಾಗ್ಲೂ ಈ ತರ ಇದ್ದೇ ಇರುತ್ತೆ. ಯಾವುದೇ ಪ್ರೆಗ್ನೆಂಟ್ ವುಮೆನ್ ತಗೊಂಡ್ರು ಬೇಬಿ ಫಾರ್ಮ್ ಆಗಿ ಹಾರ್ಟ್ ಬೀಟ್ ಎಲ್ಲ ನಾರ್ಮಲ್ ಆಗೋವರೆಗೂ ಮಿಸ್ಕ್ಯಾರೇಜ್ ಆಗುವಂತ ಭಯ ಇದ್ದೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಮಗು ಹಾರ್ಟ್ ಬೀಟ್ ಚೆನ್ನಾಗಿಲ್ಲ ಮತ್ತೆ ಬೇರೆ ಏನೋ ತೊಂದರೆ ಇದೆ ಅಂತ ಹೇಳಿದಾಗ ನೇಚರ್ ಡಿಸೈಡ್ ಮಾಡುತ್ತೆ ಇದನ್ನ ಬೆಳೆಯಕ್ಕೆ ಬಿಡಬಾರ್ದು, ಬೆಳೆಯಕ್ಕೆ ಬಿಟ್ರೆ ಇದು ಸರ್ವೈವ್ ಆಗೋದಿಲ್ಲ ಅಂತ ಹೇಳಿ. ನೇಚರ್ ಡಿಸೈಡ್ ಮಾಡಿದ್ಮೇಲೆ ನಮಗೆ ಅಬೋರ್ಷನ್ ಆಗೋದು. ಸೊ ನಮಗೆ 60 to 70% ಆಫ್ ದ ಟೈಮ್ ಇದೇ ರೀಸನ್ನೇ ಆಗಿರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಕ್ರೋಮೋಸೋಮ್ಸ್ ಅಬ್ನಾರ್ಮಲಿಟೀಸ್ ಇಂದಾನೆ ಅಬೋರ್ಷನ್ ಆಗೋದು. ಸೊ ಇದೇ ರೀಸನ್ ಇಂದಾನೆ ನಮಗೆ ಅಬೋರ್ಷನ್ ಆಗಿದ್ರೆ ಸೊ ನೆಕ್ಸ್ಟ್ ಟೈಮ್ ನಮಗೆ 90% ಎಲ್ಲಾನು ನಾರ್ಮಲ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟೈಮ್ ಪ್ರೆಗ್ನೆಂಟ್ ಆದಾಗ ಇದೇ ತರ ಆಗ್ಬೇಕು ಅಂತ ಏನಿರೋದಿಲ್ಲ. ಇದೆಲ್ಲ ಒನ್ ಟೈಮ್ ಇವೆಂಟ್ ಅಷ್ಟೇನೆ, ಪದೇ ಪದೇ ಆಗೋದಿಲ್ಲ. ಒಂದ್ಸತಿ ಆ ರೀತಿ ಆಯ್ತು ಅಂತ ಹೇಳಿದ್ಮೇಲೆ ಆ ಚಾಪ್ಟರ್ ಮುಗೀತು ಅಂತಾನೆ ಅರ್ಥ. ನೀವು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೈಮ್ ಆತರ ಆಗ್ಬೇಕು ಅಂತ ಏನಿಲ್ಲ. ಮಿಸ್ಕ್ಯಾರೇಜ್ ಆಗೋದಕ್ಕೆ ಇದು ಒಂದೇ ರೀಸನ್ ಅಂತ ಏನಿಲ್ಲ, ಬೇರೆ ರೀಸನ್ಸ್ ಇರುತ್ತೆ. ಕೆಲವರಿಗೆ ಥೈರಾಯ್ಡ್ ಇರುತ್ತೆ, ಮತ್ತೆ ಹಿಮೋಗ್ಲೋಬಿನ್ ಕಮ್ಮಿ ಇರುತ್ತೆ, ಮತ್ತೆ ಶುಗರ್ ಲೆವೆಲ್ ಕೂಡ ಜಾಸ್ತಿನೇ ಇರುತ್ತೆ. ಅಂತವ್ರಿಗೂ ಕೂಡ ಮಿಸ್ಕ್ಯಾರೇಜ್ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ನೆಕ್ಸ್ಟ್ ನಮ್ಗೆ ಯಾವ ಸ್ಟೇಜ್ ಅಲ್ಲಿ ಮಿಸ್ಕ್ಯಾರೇಜ್ ಆಗ್ಬೋದು ಅಂತ ನೋಡ್ಕೊಂತಾ ಹೋಗೋಣ. ನಮಗೆ ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಮಗೆ ಸ್ಯಾಕ್ ಫಾರ್ಮ್ ಆಗುತ್ತೆ. ಸುಮಾರು ಜನಕ್ಕೆ ಸ್ಯಾಕ್ ಫಾರ್ಮ್ ಆಗುತ್ತೆ, ಬಟ್ ಅದ್ರೊಳಗಡೆ ಬೇಬಿ ಬರೋದಿಲ್ಲ. ಅದನ್ನ ಬ್ಲೈಟೆಡ್ ಓವಮ್ ಅಂತ ಹೇಳ್ತೀವಿ. ಅಂದ್ರೆ ಬೇಬಿ ಬರೋದಕ್ಕೆ ರೂಮ್ ರೆಡಿ ಆಯ್ತು, ಬಟ್ ಮೆನಿ ರೀಸನ್ಸ್ ಇಂದ ಕ್ರೋಮೋಸೋಮ್ ಅಬ್ನಾರ್ಮಲಿಟೀಸ್ ಇದ್ದು ಬೇಬಿ ಫಾರ್ಮ್ ಆಗಿರೋದಿಲ್ಲ. ಸೊ ಆತರ ಸಿಚುವೇಶನ್ಸ್ ಅಲ್ಲಿ ಆಗುತ್ತೆ. ನಮ್ಗೆ ಏನಾದ್ರು ಲೆಸ್ ದನ್ 5 ವೀಕ್ ಗಿಂತ ಮುಂಚೆ ಆದ್ರೆ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಹಾರ್ಟ್ ಬೀಟ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಇನ್ನೇನು ಆವಾಗಷ್ಟೇ ಶುರು ಆಗ್ತಿರುತ್ತೆ. ಸ್ವಲ್ಪ ಹಾರ್ಟ್ ರೇಟ್ ಕಡಿಮೆ ಇರುತ್ತೆ, ಯಾಕಂದ್ರೆ ಹಾರ್ಟ್ ಬೀಟ್ ಫಾರ್ಮ್ ಆಗಿದ ತಕ್ಷಣ ನಮ್ಗೆ ರೇಂಜ್ ಬಂದು 110 ಇಂದ 170 ಒಳಗಡೆ ಇರಬೇಕು ಬೇಬಿ ಹಾರ್ಟ್ ರೇಟ್. 100 ಗಿಂತ ಕಮ್ಮಿ ಇದ್ರೆ ಆ ಬೇಬಿದು ಸ್ವಲ್ಪ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಬೇಬಿ ರೇಟ್ ಇಂಪ್ರೂವ್ ಆಗೋವರೆಗೂ ಸ್ವಲ್ಪ ಹುಷಾರಾಗೆ ಇರಬೇಕಾಗತ್ತೆ. ಕೆಲವರಿಗೆ ಪ್ರೀವಿಯಸ್ ವೀಕ್ ಅಲ್ಲಿ ಹಾರ್ಟ್ ಬೀಟ್ ರೇಟು 120 ನಲ್ಲಿದ್ದು ಮತ್ತೆ ಈಗ ಈ ವೀಕ್ ಅಲ್ಲಿ ಚೆಕ್ ಮಾಡಿದಾಗ 100ಗೆ ನಿಂತೋಗಿದೆ ಅಂತ ಹೇಳಿದಾಗ, ಸೊ ಆತರ ಏನಾದ್ರು ಬಂದು ಹೋಗಿದ್ರೆ ಸೊ ಯಾಕೆ ಹೇಗಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಅಲ್ಲಿ ಸ್ವಲ್ಪ ಕ್ಲಾಟಿಂಗ್ ನೇಚರ್ ಇರುತ್ತೆ. ಬ್ಲಡ್ ವಾಟರ್ ಆಗಿರ್ಬೇಕು. ಸೊ ಅದ್ರಲ್ಲಿ ಏನಾದ್ರು ಕ್ಲಾಟ್ಸ್ ಫಾರ್ಮ್ ಆಯ್ತು ಅಂತ ಹೇಳಿದ್ರೆ ಬೇಬಿಗೆ ರಕ್ತನಾಳಗಳು ತುಂಬಾ ತಿನ್ನಾಗಿರುತ್ತೆ. ಬೇಬಿ ಹಾರ್ಟ್ ಒಳಗಡೆನು ಬ್ಲಡ್ ಕ್ಲಾಟ್ ಆಯ್ತು ಅಂದ್ರೆ ಆಗ ಕೂಡ ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ಇದೆಲ್ಲ ಒಂದು ರೀಸನ್ ಯಾವ ಸ್ಟೇಜ್ ಅಲ್ಲಿ ಮಿಸ್ಕ್ಯಾರೇಜ್ ಆಗ್ಬೋದು ಅಂತ ಹೇಳಿ. ಓಕೆ, ನಾವೀಗ ನೋಡ್ಕೊಂಡ್ವಿ ಮಿಸ್ಕ್ಯಾರೇಜ್ ಆಗೋದಕ್ಕೆ ಏನೇನು ರೀಸನ್ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಮಿಸ್ಕ್ಯಾರೇಜ್ ಆದ ನಂತರ ನಾವು ಯಾವಾಗ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡಬೇಕು, ಯಾವಾಗ ಮಾಡಿದ್ರೆ ಸೇಫ್ ಆಗಿರುತ್ತೆ ಅಂತ ನೋಡ್ತಾ ಹೋಗೋಣ. ನಿಮ್ಮ ನೀಡ್ಸ್ನ ನೋಡ್ಕೋಬೇಕಾಗುತ್ತೆ. ನೀವಿನ್ನು ಯಂಗ್ ಲೆಸ್ ದ್ಯಾನ್ 30 years ಆಫ್ ಏಜ್ ಇದೆ, ನಿಮ್ಗಿನ್ನು ಟೈಮ್ ಇದೆ ಅಂತ ಅನ್ಕೊಂಡ್ರೆ ನೀವು ನಿಜವಾಗ್ಲೂ ನೀವು 6 months ಗ್ಯಾಪ್ ಕೊಡ್ಬೋದು. ಇಲ್ಲ ನಮಗೆ ಅಷ್ಟು ಟೈಮ್ ಇಲ್ಲ, ನಮಗೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ, ನಮಗೆ ತುಂಬ ಬೇಗನೆ ಪ್ರೆಗ್ನೆಂಟ್ ಆಗಬೇಕು, ಕನ್ಸೀವ್ ಆಗಬೇಕು ಅಂತ ಅನ್ಕೊಂಡ್ರೆ ಮಿನಿಮಮ್ 3 months ಆದರೂ ಗ್ಯಾಪ್ ಕೊಡಲೇಬೇಕು. 3 months ಅಂತ ಹೇಳಿದ್ರೆ ನಿಮ್ಗೆ ಈಗ ಮಿಸ್ಕ್ಯಾರೇಜ್ ಆಗುತ್ತಲ್ಲ, ಅಲ್ಲಿಂದ ನಿಮಗೆ ಒಂದು 3-4 periods ಆಗಬೇಕು. ಅಟ್ಲೀಸ್ಟ್ 3 periods ಆಗಲೇಬೇಕು. ಈ ಥರ ಆದಮೇಲೆ ನೀವು ಮತ್ತೆ ಕನ್ಸೀವ್ ಆಗಲಿಕ್ಕೆ ಟ್ರೈ ಮಾಡಬಹುದು. ಸೊ ಮತ್ತೆ ಈ ಥರ ಮಿಸ್ಕ್ಯಾರೇಜ್ ಆಗದಿರೋದಕ್ಕೆ ಏನಾದರೂ ಎಕ್ಸ್ಟ್ರಾ ಪ್ರಿಕಾಷನ್ಸ್ ತಗೋಬೇಕಾ ಅಂತ ಹೇಳಿದ್ರೆ ಏನು ಬೇಕಾಗಿಲ್ಲ.
ಅಬೋಷನ್ ಆಗಿದೆಯೋ ಇಲ್ವೋ ಅದು ಸೆಕೆಂಡ್ರಿ. ಯಾರೆಲ್ಲ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದೀರಾ, ನಮಗೆ ಗೊತ್ತಿಲ್ಲದೇ ನಮಗೆ ಕನ್ಸೀವ್ ಆಗಿಬಿಡ್ತು ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಹೀಗಾಗಿ ಸ್ವಲ್ಪ ಜನ ಪ್ಲ್ಯಾನಿಂಗ್ ಮಾಡ್ಕೊಂಡಿರ್ತಾರಲ್ಲ, ನನ್ನ ಎಜುಕೇಷನ್ ಮುಗಿಬೇಕು ಅಥವಾ ನನ್ನ ಕೆರಿಯರ್ಗೆ ನಾನು ಮುಂದೆ ಹೋಗಬೇಕು, ಅಲ್ಲಿವರೆಗೂ ನಾನು ಪ್ರೆಗ್ನೆಂಟ್ ಆಗೋದು ಬೇಡ, ನನಗೆ ಇಷ್ಟ ಇಲ್ಲ ಅಂತ ಇರ್ತಾರಲ್ಲ, ಅಂಥವರು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ ತಗೋಬೇಕಾಗುತ್ತೆ. ಅಬಾರ್ಷನ್ ಆಗಿದ್ರೂ ಹೋಗಬೇಕು, ಆಗದೆಲೇ ಇದ್ರೂ ಡಾಕ್ಟರ್ನ ಮೀಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪ್ಲೀಟಾಗಿ ಚೆಕ್ ಮಾಡ್ಕೋಬೇಕಾಗುತ್ತೆ, ಥೈರಾಯ್ಡ್ ಲೆವೆಲ್ ಹೇಗಿದೆ, ಶುಗರ್ ಲೆವೆಲ್ ಹೇಗಿದೆ ಅಂತ ಹೇಳಿ. ಆಗ ನಮಗೂ ಒಂದು ಸಮಾಧಾನ ಇದೆ, ನಮ್ಮ ಕಡೆಯಿಂದ ಏನು ಎಫರ್ಟ್ ಹಾಕಬೇಕು, ಏನೆಲ್ಲ ಮಾಡಬೇಕು ಅದನ್ನೆಲ್ಲ ನಾವು ಮಾಡಿದ್ದೀವಿ ಅಂತ ಹೇಳಿ. ಹಾಗೆ ನಾವು ಕನ್ಸೀವ್ ಆದರೂ ಕೂಡ ನಾವು ಸೇಫ್ ಆಗಿ ಫೀಲ್ ಮಾಡ್ತಾ ಇರ್ತೀವಿ, ಏನು ಭಯ ಪಡುವಂಥ ಅವಶ್ಯಕತೆ ಇರೋದಿಲ್ಲ. ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಹಿಮೋಗ್ಲೋಬಿನ್ ಲೆವೆಲ್, ಶುಗರ್ ಲೆವೆಲ್ ಮತ್ತು ಥೈರಾಯ್ಡು ಎಲ್ಲ ಕೂಡ ನಾರ್ಮಲ್ ಆಗಿದ್ದರೆ ನಮಗೂ ಒಂದು ಸಮಾಧಾನ. ಹಾಗೆ ಪ್ರೆಗ್ನೆನ್ಸಿ ಕೂಡ ಸ್ಮೂತಾಗಿ ಆಗುತ್ತೆ. ಅದರಿಂದನೇ ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆನೇ ಡಾಕ್ಟರ್ನ ಒಂದ್ಸತಿ ಕನ್ಸಲ್ಟ್ ಮಾಡೋದು ತುಂಬಾ ಮುಖ್ಯ. ನಿಮಗೆ ಮಿಸ್ಕ್ಯಾರೇಜ್ ಆಗಿತ್ತು ಅಂದರೆ ನೀವು ಡೆಫಿನೆಟ್ಲಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ ಪೀರಿಯಡ್ ಮಿಸ್ ಆಯಿತು ಆದರೂ ಕೂಡ ಬ್ಲೀಡಿಂಗ್ ಆಗ್ತಿದೆ. ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ, ಇದು ಡಿಲೇ ಪೀರಿಯಡ್ ಅಥವಾ ಪ್ರೆಗ್ನೆನ್ಸಿ ಹಾಗೆ ಅಬೋರ್ಷನ್ ಆಯ್ತಾ ಅಂತ ಹೇಳಿ. ಇದನ್ನ ಹೇಗೆ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ತುಂಬ ಜನಕ್ಕೆ ಆ ಥರ ಅನ್ನಿಸ್ಬೋದು, ರೆಗ್ಯುಲರ್ ಆಗಿ ಪೀರಿಯಡ್ ಬರ್ತಾ ಇರುತ್ತೆ, ಒಂದು ವಾರ ಡಿಲೇ ಆಗ್ತಿರುತ್ತೆ, ಇನ್ನೇನು ಹೋಗಿ ಚೆಕಪ್ ಮಾಡಿಸ್ಬೇಕು ಅಂತ ಅನ್ನೋ ಟೈಮ್ಗೆ ಮತ್ತೆ ಪೀರಿಯಡ್ಸ್ ಆಗಿಬಿಡ್ತಾರೆ. ನಿಮ್ಗೇನಾದರೂ ಸ್ಟ್ರಾಂಗ್ ಆಗಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಎಲ್ಲ ಇದೆ ಆದರೂ ನಂಗೆ ಪೀರಿಯಡ್ಸ್ ಆಯಿತು ಅಂತ ನಿಮ್ಗೇನಾದರೂ ಅನಿಸಿದಾಗ ಆಗ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಯೂರಿನ್ ಟೆಸ್ಟ್ ಅಥವಾ ಬ್ಲಡ್ ಟೆಸ್ಟ್ನ ಮಾಡಿ ನೋಡಿದ್ರೆ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ ನೀವು ಕನ್ಸೀವ್ ಆಗಿದ್ದೀರಾ ಅಥವಾ ಇಲ್ಲ ಅನ್ನೋದು. ನಿಮ್ಮ ಬಾಡಿನಲ್ಲಿ ಏನಾದರೂ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಫಾರ್ಮ್ ಆಗಿದ್ದರೆ ಅದು 4 ವೀಕ್ಸ್ ಆಗುತ್ತೆ ಕಂಪ್ಲೀಟಾಗಿ ಹೊರಗಡೆ ಹೋಗೋದಕ್ಕೆ. ಇಫ್ ಇನ್ ಕೇಸ್ ಫಾರ್ಮ್ ಆಗಿ ಪೀರಿಯಡ್ಸ್ ಏನಾದರೂ ಆಯ್ತಂದರೆ ಅದು ಕೂಡ ಗೊತ್ತಾಗುತ್ತೆ. ಮಿಸ್ಕ್ಯಾರೇಜ್ ಸಿಮ್ಟಮ್ಸ್ ನೋಡೋದಾದರೆ ನಾರ್ಮಲ್ ಆಗಿ ನಾವು ಪೀರಿಯಡ್ಸ್ ಆಗ್ತೀವಲ್ವ, ಆ ಬ್ಲೀಡಿಂಗಿಗೂ ಮಿಸ್ಕ್ಯಾರೇಜ್ ಆಗೋ ಬ್ಲೀಡಿಂಗಿಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಮಿಸ್ಕ್ಯಾರೇಜ್ ಆಗೋ ಬ್ಲೀಡಿಂಗ್ ತುಂಬ ಹೆವಿಯಾಗಿ ಹೋಗ್ತಿರುತ್ತೆ. ನಮಗೆ ಯೂಶ್ವಲಿ ಮಿಸ್ಕ್ಯಾರೇಜ್ ಆದಾಗ ತುಂಬ ಪೇನ್ ಇರುತ್ತೆ, ಪೀರಿಯಡ್ ಪೇನ್ಗಿಂತನೂ ಡಬಲ್ ಆಗಿ ಮಿಸ್ಕ್ಯಾರೇಜ್ ಪೇನ್ ಇರುತ್ತೆ. ನಿಮಗೆ ಪೀರಿಯಡ್ ಆಗ್ತಿದೆ ಅಥವಾ ಮಿಸ್ಕ್ಯಾರೇಜ್ ಆಗ್ತಿದೆ ಅಂತ ಹೇಳಿ ಈ ಸಿಮ್ಟಮ್ಸ್ನ ನೋಡಿ ನೀವು ಐಡೆಂಟಿಫೈ ಮಾಡ್ಕೋಬೋದು. ಇಲ್ಲಾಂತಂದರೆ ಬ್ಲಡ್ ಟೆಸ್ಟ್ ಅಥವಾ ಯೂರಿನ್ ಟೆಸ್ಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ನೀವು ಆಗ ಪೀಸ್ ಆಫ್ ಮೈಂಡಿಂದ ಇರ್ಬೋದು, ಹೌದು ಇದು ಪೀರಿಯಡ್ಸ್ಗೆ ಆಗಿದೆ ಅಥವಾ ಇದು ಮಿಸ್ಕ್ಯಾರೇಜ್ ಆಗಿದೆ ಅಂತ ನಿಮಗೆ ಒಂದು ಕ್ಲಾರಿಫಿಕೇಶನ್ ಸಿಕ್ಬಿಡುತ್ತೆ ಟೆಸ್ಟ್ ಮಾಡಿದಾಗ. ಇವಾಗ ನಿಮಗೆ ಗೊತ್ತಾಗಿರುತ್ತೆ ಅಂದ್ಕೊತೀನಿ ಪೀರಿಯಡ್ಗೂ ಮತ್ತು ಮಿಸ್ಕ್ಯಾರೇಜ್ಗೂ ಇರುವಂಥ ಡಿಫ್ರೆನ್ಸ್. ಸೊ ಈ ಥರ ಇನ್ಫಾರ್ಮೇಷನ್, ಈ ಥರ ಸ್ವಲ್ಪ ನಾಲೆಜ್ ನೀವು ತಿಳ್ಕೊಂಡ್ರೆ ಮುಂದೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತು ಈ ಥರ ಎಲ್ಲ ಸಿಚುವೇಶನ್ಸ್ ಆದಾಗ ನೀವು ಹೇಗೆ ಫೇಸ್ ಮಾಡಬೇಕು, ಹೇಗೆ ಧೈರ್ಯವಾಗಿರಬೇಕು ಅನ್ನೋದು ಕೂಡ ತಿಳ್ಕೊತೀರಾ. ಅಥವಾ ಬೇರೆಯವ್ರಿಗೂ ಈ ಥರ ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾಗ ನೀವು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಸೊ ಹೀಗಾಗಿ ನಿಮಗೆ ಈ ಇನ್ಫಾರ್ಮೇಷನ್ ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ಥರದ ಯೂಸ್ಫುಲ್ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.